ಐ ವಾಸ್ ವೇಟಿಂಗ್ ಫಾರ್ ದಿಸ್ ಮೂವಿ. ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಐ ವಾಸ್ ಬಿಟ್ ಕ್ಯೂರಿಯಸ್. ಕೊನೆಗೂ ಈ ಸಿನಿಮಾ ರಿಲೀಸ್ ಆಗಿದ್ದು ಆಯಿತು, ನಾನು ನೋಡಿದ್ದು ಆಯಿತು. ಅದೇ ಗಾರ್ಗ, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಎಂ ಶಶಿಧರ್. ಗಾರ್ಗ ಅನ್ನೋ ಊರಲ್ಲಿ ಏನಾಗಿತ್ತು ಮತ್ತು ಅದರ ಹಿಂದೆ ಇರೋ ಒಂದು ಡಾರ್ಕ್ ಪಾಸ್ಟ್ನ ನೀವು ಈ ಸಿನಿಮಾ ನೋಡೇ ತಿಳ್ಕೋಬೇಕು. ನಮ್ಮಲ್ಲಿ ಡಾರ್ಕ್ ಕಾನ್ಸೆಪ್ಟಿನ ಸಿನಿಮಾಗಳು ತೀರಾ ಕಮ್ಮಿ ಆಗಿದ್ರು ಕೂಡ ಇವರು ಈ ಒಂದು ಕಾನ್ಸೆಪ್ಟ್ನ ಎಕ್ಸಿಕ್ಯೂಟ್ ಮಾಡಿರೋದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ಸಿನಿಮಾದ ಇಂಟ್ರೋಲೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ, ಜೊತೆಗೆ ಒಂದು ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಈಸ್ ಅರುಣ್ ಸಾಗರ್ ಅವರ ಕ್ಯಾರೆಕ್ಟರು. ಅವರ ಒಂದು ಫಸ್ಟ್ ಫ್ರೇಮಿಂದ ಕೊನೆ ಫ್ರೇಮ್ವರೆಗೂ ಅವರ ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅಂದರೆ ಒಂದು ಮೋಸ್ಟ್ ಎಂಗೇಜಿಂಗ್ ಎಲಿಮೆಂಟ್ ಆಫ್ ದ ಸಿನಿಮಾ ಅಂತಲೂ ಹೇಳ್ಬೋದು. ಇನ್ನು ಸಿನಿಮಾದ ಪ್ರೀ ಇಂಟರ್ವಲ್ ಟ್ವಿಸ್ಟು ಖಂಡಿತವಾಗ್ಲೂ ನಿಮ್ಮನ್ನ ಸೆಕೆಂಡ್ ಹಾಫ್ ನೋಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಇನ್ನು ಮ್ಯೂಸಿಕ್ ಕಂಪೋಸಿಷನ್ ಬೈ ಗುರು ಕಿರಣ್ ಅವರ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು ಖಂಡಿತವಾಗ್ಲೂ ಪ್ರತಿಯೊಂದು ಎಲಿವೇಶನ್ಸ್ ಮತ್ತು ಸಸ್ಪೆನ್ಸ್ನ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಮೇನ್ಲಿ ಬಂಗಾರಿ ಯಾರೇನಿ ಬುಲ್ಬುಲ್ ಸಾಂಗ್ನ ರೀಕ್ರಿಯೇಟ್ ಮಾಡಿ ಅದನ್ನು ಡೆಡಿಕೇಟ್ ಮಾಡಿರೋದು ನನಗೆ ತುಂಬಾ ಇಷ್ಟ ಆಯಿತು. ಖಂಡಿತವಾಗ್ಲೂ ಆ ಸಾಂಗಿನ ಎನರ್ಜಿಗೆ ಆ ಹೀರೋಯಿನ್ ಪರ್ಫಾರ್ಮೆನ್ಸು ಮ್ಯಾಚ್ ಆಗಲಿಲ್ಲ, ಬಿಕಾಸ್ ನಿಮಗೆ ಆ ಸಾಂಗಿನ ಎನರ್ಜಿ ಏನು ಅಂತ ಗೊತ್ತೇ ಇದೆ. ಈ ಸಿನಿಮಾದ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಗಳು ಚೆನ್ನಾಗಿತ್ತು, ವೆಲ್ ರಿಟರ್ನ್ ಅಂತಲೂ ಹೇಳ್ಬೋದು. ಬಟ್ ಈ ಸಿನಿಮಾದ ಡ್ರಾಬ್ಯಾಕ್ ಅಂತ ಬಂದರೆ ಅದು ಕ್ಯಾಮ್ರಾ ವರ್ಕ್ ಮತ್ತು ಒಂದು ವಿಜುವಲ್ ಕ್ವಾಲಿಟಿ ಅಂತ ಹೇಳ್ಬೋದು. ಬಿಕಾಸ್ ಆ ಎರಡರ ಮೇಲೂ ಫೋಕಸ್ ಮಾಡಿದಿದ್ರೆ ಇನ್ನೂ ತುಂಬ ಚೆನ್ನಾಗೇ ಪ್ರೆಸೆಂಟ್ ಮಾಡ್ಬೋದಾಗಿತ್ತು. ಇನ್ನು ಸಿನಿಮಾದ ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಬಟ್ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಸಾಕಷ್ಟು ವಿಷಯಗಳು, ಸಾಕಷ್ಟು ಪ್ರಶ್ನೆಗಳು ಅನ್ಆನ್ಸರ್ಡ್ ಆಗಿ ಉಳಿದಿದೆ. ಮೇ ಬಿ ದ ರೆಸ್ಟ್ ಆಫ್ ದ ಕ್ವಶನ್ ವಿಲ್ ಬಿ ಆನ್ಸರ್ಡ್ ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಗಾರ್ಗ ನಿಮ್ಮ ನಿಯರ್ ಬೈ ಥಿಯೇಟರ್ಸಲ್ಲಿ ಒಂದು ಗುಡ್ ಆ್ಯಂಡ್ ಡೀಸೆಂಟ್ ವಾಚ್ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಗ್ನಾಗ್ತಾ ಇರಿ.